ಕೊಟ್ಟಿದೆ, ಈಗ 10 ಪಟ್ಟು. ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಈ ತರ ಸುಮ್ಮನೆ ಆರ್ಕಿ ಉತ್ತರ ಕೊಟ್ಬಿಟ್ರೆ ಹೆಂಗ್ ಹೇಳಿ? ಆರ್ಕಿ ಉತ್ತರ ಈಗ ಹೆಂಗ್ ಬೇಕಿದಂಗೆ ರಾಜಕೀಯ ಮಾತಾಡೋದಾ ಇದು? ಸರ್ಕಾರದ ಈಗ 10 ಪಟ್ಟು ಸಾಲ ಆಗಿದೆ ಅಲ್ಲ ಸರ್ಕಾರದ ಹತ್ರ. ಈಗ ಈ ರೈತರ ಸಮಸ್ಯೆ ಬಗೆಹರಿಸಬೇಕಾಗಿದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು, ಆಗ್ಬಿಡ್ತೀರಿ ಇವೆಲ್ಲ ರೈತರ ಸಮಸ್ಯೆನ ಬಗೆಹರಿದೋಗ್ಬಿಡ್ತಲ್ಲ ಈ ದೇಶದಲ್ಲಿ. ಈ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರೈತರು ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು, ಆಗ್ಬಿಡಿದ್ರೆ ಮುಗ್ದ ಬಿಡೋದಲ್ಲ ಅದು. ಮುಂದೆ ಇಲ್ಲಿ ಬನ್ನಿ. ಸನ್ಮಾನ್ ಯೋಜನೆ ಯಾಕೆ ಜಾರಿಗೆ ತರ್ತಿದ್ರೆ? ಆದಾಯ ದುಗುಣಿ ಆದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪಣ. ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಬಿಟ್ಟಿದ್ರೆ ಮುಗ್ದೇ ಬಿಡೋದಿಲ್ಲ, ಸಮಸ್ಯೆನೇ ಇರ್ತಿರ್ಲಿಲ್ಲ ನಮಗಿಲ್ಲಿ. ಈ ಸಮಸ್ಯೆನ ಬಗೆಹರಿದೋಗ್ಬಿಡೋದಲ್ಲ. ಈ ದೇಶ ಸಾಲ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ. ರವಿ ಅವ್ರು ಎಷ್ಟು ಪಟ್ಟು ಸಾಲ ಆಗಿದೆ? ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು? ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಅಲ್ಲ, ಉತ್ತರ ಕೊಡೋಣ. ಬಟ್ ನೀವು ಏನ್ ಬೇಕಾದ್ರೆ ಹೇಳ್ಬಿಟ್ರೆ ಹೆಂಗ್ ಉತ್ತರ ಕೊಡ್ಬೇಕು? ಸರ್ಕಾರ ಉತ್ತರ ಕೊಡಕಲ್ಲಿ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ? ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟ್ನಲ್ಲಿ ಕಾಲಾಪಾನಿ ತಗೊಂಡ್ಬಿಟ್ಟಿದೆ. ಚೈನಾ ಅರುಣಾಚಲ ತಗೊಂಡ್ಬಿಟ್ಟಿದ್ದ ಮಾತಾಡೋಣ. ಈಗ ಕೇಂದ್ರ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ ಸಂಸದರು ಬಾಯಿಗೆ ಬೀಗ ಹಾಕೊಂಡಿದಾರ, ಕಡುಬಿಟ್ಕೊಂಡಿದಾರ. ನಾವು ನಿಮ್ ಪ್ರಣಾಳಿಕೆಯನ್ನು ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಮಾತಾಡಿದ್ರೆ ನಿಮ್ ಸಂಸದರು ಮಾತಾಡಲಿಲ್ಲ. ನಿಮ್ ಸಂಸದರು ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ. ನಿಮ್ ಬಿಜೆಪಿಯ ಸಂಸದರು ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು 11 ವರ್ಷದಲ್ಲಿ ಯಾರೇನು ಮಾತಾಡಿದ್ದಾರೆ ಹೇಳಿ ನೋಡೋಣ. ಮಾನ್ಯ ಸುಮ್ಮನೆ ಬಾಯಿ ಕಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ರೈತರ ಬಗ್ಗೆ ಮಾತಾಡುವಾಗ ಕಡಾಡಿಯವರು ಸಂಸದರು ಮೊನ್ನೆ ತಾನೇ ಮಾಡಿದ್ರು. ಮೊನ್ನೆ ಪೇಪರಲ್ಲಿ ಇಲ್ವಾ? ಸದನ ಅಲ್ಲಿ ನಡೀತಾ ಇದೆ. ಅದಕ್ಕೆ ಬೆಲೆ ನಿಗದಿಗಳನ್ನು ಮಾಡ್ರಿ, ಬೆಲೆ ಹೆಚ್ಚು ಮಾಡ್ರಿ, ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಿಲ್ವಾ? ಅಂದ್ರೆ ನೀವು ಓದ್ಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ 11 ವರ್ಷ ಆಗಿದೆಲ್ಲ ಈಗ.